ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ನನ್ನೆಲ್ಲ ಆತ್ಮೀಯವಾದಂತಹ ಗೌರವಾನ್ವಿತ ಗುರುಗಳಿಗೆ ಅಂತ ಹೇಳ್ತೀನಿ. ಸೊ ಕೇವಲ ನನ್ನ ಶೈಕ್ಷಣಿಕ ಒಂದು ಹಾದಿಯಲ್ಲಿ ಬಂದಂತಹ ಗುರುಗಳು ಮಾತ್ರ ಅಲ್ಲದೆ ನನ್ನ ವಕೀಲ ವೃತ್ತಿಯಲ್ಲಿ ನನಗೆ ಮಾರ್ಗದರ್ಶನವನ್ನ ನೀಡಿರ್ತಕ್ಕಂತಹ ಎಲ್ಲಾ ಗುರುಗಳಿಗೂ ಸಹ ಈ ಒಂದು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾಕೆ ನಾವು ಈ ಒಂದು ಇದನ್ನ ಹೇಳ್ಕೊಂಡೇ ಬಂದಿದೀವಿ? ಯಾಕೆ ಅಂತಂದ್ರೆ ಗುರುವಿನ ಸ್ಥಾನ ಅಷ್ಟು ಮಹತ್ವವಾದಂತಹದ್ದು. ಗುರು ಅಂತಂದ್ರೇನೆ ಹಾಗೆ ಎಂತಹದ್ದೇ ಪರಿಸ್ಥಿತಿನಲ್ಲೂ ತನ್ನ ಹಿಂದೆ ಹೋಗದೆ ತನ್ನ ವಿದ್ಯಾರ್ಥಿಗಳಿಗೆ ಅಥವಾ ತನ್ನ ಶಿಷ್ಯಂದರಿಗೆ ಗೈಡ್ ಮಾಡ್ತಕ್ಕಂತಹ ಕೆಲಸವನ್ನ ಮಾಡ್ತಕ್ಕಂತಹವನು ಗುರು ಮಾತ್ರ ಆಗಿರ್ತಾನೆ. ಅದೇನೇ ಪರಿಸ್ಥಿತಿ ಇರ್ಲಿ, ಹೇಗೆ ಇರ್ಲಿ, ಅದಕ್ಕೆ ನಾವು ಹೇಳೋದು ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಆಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನ ಪಡಿಲಿಕ್ಕೆ ಸಾಧ್ಯ ಅಂತ. ಸೊ ನನ್ನೆಲ್ಲ ಒಂದು ಶೈಕ್ಷಣಿಕವಾಗಿ ಏನೆಲ್ಲ ಹಲವಾರು ಅತ್ಯುತ್ತಮವಾದಂತಹ ಗುರುಗಳನ್ನ ನಾನು ನನ್ನ ಜೀವನದಲ್ಲಿ ನೋಡಿದ್ದೀನಿ. ಸ್ಪೆಷಲಿ ನಾನು ನನ್ನ LLB ಅನ್ನ ಮಾಡುವಾಗ ಅಥವಾ LLM ಅನ್ನ ಮಾಡುವಾಗ ಇರಬಹುದು, ಅಥವಾ ಬೇರೆ ಮಾಸ್ಟರ್ ಡಿಗ್ರಿಯನ್ನ MA ಇನ್ ಸೋಷಿಯಾಲಜಿಯನ್ನ ಮಾಡುವಾಗ ಕೂಡ ಅದರಲ್ಲಿ ಪ್ರಮುಖವಾಗಿ ನಾನು ಇಂದಿರಾ ಮೇಡಮ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಒಂದು ಚಿಕ್ಕದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನೊಂದು ಪುಸ್ತಕವನ್ನ ಬರೆದಂತಹ ಸಂದರ್ಭದಲ್ಲಿ ಸಮಾಜಶಾಸ್ತ್ರ ಪುಸ್ತಕವನ್ನ, ಅವರು ತುಂಬಾ ಬ್ಯುಸಿ ಇದ್ರು, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಸಮಾಜಶಾಸ್ತ್ರಜ್ಞರು. ಆಗ ಆ ಸಂದರ್ಭದಲ್ಲಿ ಅವರ ಮಗನ ಮದುವೆ ಇತ್ತು. ನಾನು ಕೇಳಿದಾಗ ಅವರು ಫಸ್ಟ್ ಯಾವ್ದೋ ಒಂದು ಆ ಸಂದರ್ಭಗಳಲ್ಲಿ ಹಲವು ಪ್ರೋಗ್ರಾಮ್ಗಳಿಗೆ ಕಾಲ್ ಮಾಡಿದಾಗ ಕೂಡ ಅವರು ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಅದು ನನಗೆ ವೈಯಕ್ತಿಕವಾಗಿ ಗೊತ್ತಿರ್ತಕ್ಕಂತಹ ವಿಚಾರ, ಯಾಕೆಂದ್ರೆ ಅವರು ಬ್ಯುಸಿ ಇದ್ರು ಅಂತ. ಆದ್ರೂ ಕೂಡ ನಾನು ಮೇಡಮ್ ನನ್ನ ಪುಸ್ತಕಕ್ಕೆ ಮುನ್ನುಡಿಯನ್ನ ಬರ್ಕೊಡ್ಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಇಲ್ಲಮ್ಮ ನನ್ಗೆ ಆಗೋದಿಲ್ಲ, ನಾನು ಬ್ಯುಸಿ ಇದ್ದೀನಿ ಅಂತ. ನಾನು ಹೇಳ್ದೆ, ಮ್ಯಾಮ್ ಇಲ್ಲ, ನಾನು ನಿಮ್ ಸ್ಟೂಡೆಂಟು, ಮತ್ತೆ ನಿಮ್ಮ ಹತ್ರನೇ ಬರ್ಸ್ಬೇಕು ಅನ್ಕೊಂಡಿದ್ದೆ, ಯಾಕೆಂದ್ರೆ ಇದು ನನ್ನ ಫಸ್ಟ್ ಬುಕ್ ಅಂತ ಹೇಳಿದಾಗ ಅಂತಹ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲೂ ಕೂಡ ಟೈಮ್ ಅನ್ನ ಮಾಡಿಕೊಂಡು ಅತ್ಯಂತ ಆತ್ಮೀಯತೆಯಿಂದ ಅತ್ಯುತ್ತಮವಾದಂತಹ ಮುನ್ನುಡಿಗಳನ್ನ ನನ್ನ ಪುಸ್ತಕಕ್ಕೆ ಬರೆದು ಕೊಟ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ಗುರು ತನ್ನ ವಿದ್ಯಾರ್ಥಿಗಳು ಏನಾದ್ರೂ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವತ್ತೂ ಅವ್ರನ್ನ ಡಿಸ್ಕರೇಜ್ ಮಾಡಲ್ಲ, ಡಿಸಪಾಯಿಂಟ್ ಆಗ್ಲಿಕ್ಕೆ ಬಿಡಲ್ಲ. ಅವ್ರ ಪರಿಸ್ಥಿತಿ ಏನೇ ಇರ್ಲಿ, ಅವರ ಸಮಯ ಹೇಗೆ ಇರ್ಲಿ, ಆದ್ರೆ ತನ್ನ ವಿದ್ಯಾರ್ಥಿಗೋಸ್ಕರ ತನ್ನ ಒಂದು ಕೆಲಸವನ್ನ ಖಂಡಿತ ಮಾಡ್ತಾರೆ ಅನ್ನೋದು ನನ್ನ ಲೈಫಲ್ಲಿ ನಾನು ಕಂಡುಕೊಂಡಂತಹ ಒಂದು ಉತ್ತಮವಾದಂತಹ ಉದಾಹರಣೆ. ಸೊ ಹಾಗಾಗಿ ನಾನು ಇಂದಿರಾ ಮೇಡಮ್ ರವರಿಗೆ ಯಾವಾಗ್ಲೂ ಸದಾ ಋಣಿ ಅಂತ ಹೇಳ್ತೀನಿ. ಹಾಗೆ ನನ್ನ ವೃತ್ತಿ ಮತ್ತು ಶೈಕ್ಷಣಿಕ ಎಲ್ಲಾ ಮಾರ್ಗದರ್ಶಕರಿಗೂ, ನನ್ನ ಎಲ್ಲಾ ಟೀಚರ್ಸಿಗೂ ಕೂಡ ನಾನು ಸದಾ ಋಣಿಯಾಗಿರ್ತೀನಿ. ಇವತ್ತಿನ ನನ್ನ ಈ ಪರಿಸ್ಥಿತಿಗೆ, ಇವತ್ತು ನಾನು ಹಲವಾರು ಸೋಲುಗಳನ್ನ ನೋಡಿದ್ದೀನಿ, ದುಃಖವನ್ನ ನೋಡಿದ್ದೀನಿ, ಜೀವನದಲ್ಲಿ ಎಲ್ಲಾ ರೀತಿಯಾದಂತಹ ಏರುಪೇರುಗಳನ್ನ ನಾನು ನೋಡಿದ್ದೀನಿ. ಸೊ ಆ ಎಲ್ಲಾ ಸಂದರ್ಭಗಳಲ್ಲೂ ಎಂತಹದ್ದೇ ಸಂದರ್ಭ ಬರ್ಲಿ ಪರವಾಗಿಲ್ಲ, ನಾನು ಅದನ್ನ ಎದುರಿಸಬಲ್ಲೆ, ನಾನು ಗಿವ್ ಅಪ್ ಮಾಡಬಾರ್ದು. ನಾನು ಯಾಕೆ ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ, ಗಿವ್ ಅಪ್ ಮಾಡೋ ಯೋಚನೆನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನ್ನನ್ನು ನಾನೇ ಪ್ರಶ್ನೆ ಹಾಕೊಂಡು ನನ್ನ ಆತ್ಮಸ್ಥೈರ್ಯವನ್ನ ಹೆಚ್ಚುವಂತೆ ಮಾಡಿರ್ತಕ್ಕಂತಹದ್ದು ನಾನು ಪಡೆದುಕೊಂಡಿರ್ತಕ್ಕಂತಹ ಶಿಕ್ಷಣ, ಆ ಶಿಕ್ಷಣಕ್ಕೆ ಮಾರ್ಗದರ್ಶನವನ್ನ ಮಾಡಿರ್ತಕ್ಕಂತಹ ನನ್ನ ಶಿಕ್ಷಕರು. ಸೊ ಹಾಗಾಗಿ ನಾನು ಈ ಒಂದು ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ರಿಗೂ ಹೇಳೋದಿಷ್ಟೇ, ನಿಮ್ಮ ಮಕ್ಕಳಿಗೆ ಒಂದು ಹೊತ್ತು ಊಟನ ನೀವು ಕಮ್ಮಿ ಮಾಡಿ, ಏನು ತೊಂದರೆ ಇಲ್ಲ. ಅವ್ರಿಗೆ ಯಾವ ರೀತಿಯಾದಂತಹ ತೊಂದರೆನೂ ಆಗಲ್ಲ, ನಷ್ಟನೂ ಆಗಲ್ಲ. ನೀವು ತೋರ್ಸೋ ಪ್ರೀತಿ ಇದೆಯಲ್ಲ, ಅದ್ರಲ್ಲೂ ಸ್ವಲ್ಪ ಕಡಿಮೆ ಮಾಡ್ಬಿಡಿ, ಏನು ತೊಂದರೆ ಇಲ್ಲ. ಆದ್ರೆ ಅವ್ರಿಗೆ ಕೊಡೋ ಶಿಕ್ಷಣ ಇದೆಯಲ್ಲ, ಅದರಲ್ಲಿ ಯಾವುದೇ ಕಾರಣಕ್ಕೂ ಏನೂ ಕೊರತೆಯನ್ನ ಮಾಡಬೇಡಿ, ಏನೂ ಕಡಿಮೆಯನ್ನ ಮಾಡಬೇಡಿ. ಯಾಕೆ ಅಂತಂದ್ರೆ ಅದು ಅವರ ಇಡೀ ಜೀವನವನ್ನ ಅವಲಂಬಿಸಿರುತ್ತೆ. ಇಡೀ ಜೀವನವನ್ನೇ ಬದಲಾಯಿಸ್ತಕ್ಕಂತಹ ಒಂದೇ ಒಂದು ಆಯುಧ ಅಂತಂದ್ರೆ ಅದು ಶಿಕ್ಷಣ. ಇವತ್ತು ಶಿಕ್ಷಣ ಅನ್ನೋದು ಯಾರು ಆಗದೆ ಇರೋಂತಹ ಒಂದು ದೊಡ್ಡ ಸಂಪತ್ತು, ನಮ್ಮೆಲ್ರಿಗೂ ಗೊತ್ತಿದೆ. ಅಂತಹ ಶಿಕ್ಷಣವನ್ನ ನಾವು ಎಲ್ಲ ನಮ್ಮ ಮಕ್ಕಳಿಗೆ, ಅದು ಯಾವ ಸ್ಕೂಲಲ್ಲಾದ್ರೂ ಆಗಿರ್ಲಿ, ಕೊನೆಗೆ ನಿಮ್ಗೆ ಏನೋ ಒಳ್ಳೆ ಸ್ಕೂಲಲ್ಲಿ ಓದ್ಸಕ್ಕಾಗ್ಲಿಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ಓದ್ಸಕ್ಕಾಗ್ಲಿಲ್ಲ, ಪರವಾಗಿಲ್ಲ, ತೊಂದರೆ ಇಲ್ಲ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಮಕ್ಕಳು ಕೂಡ ಹಲವಾರು ರೀತಿಯಾದಂತಹ ಸಾಧನೆಯನ್ನ ಮಾಡಿದರೆ. ನಿಮ್ಮ ಮಕ್ಕಳನ್ನ ನೀವು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಡಿ. ಸೊ ಆ ಕಾರಣದಿಂದಾನೇ ಏನು ನಮ್ಮ ರಾಜ್ಯ ಸರ್ಕಾರದಲ್ಲಿ 6ರಿಂದ 14 ವರ್ಷದ ವಯಸ್ಸಿನವರೆಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಅಂತಕ್ಕಂತಹ ಒಂದು ಯೋಜನೆಯನ್ನ ಕೂಡ ಜಾರಿಗೆ ಮಾಡಿಸಲಾಗಿದೆ. ಅದನ್ನ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಲಾಗಿದೆ.
ಸೊ ಎಲ್ಲರೂ ದಯಮಾಡಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿ. ಶಿಕ್ಷಣ ಒಂದೇ ನಮ್ಮ ಜೀವನವನ್ನ ಬದಲಾಯಿಸಲಿಕ್ಕೆ ಸಾಧ್ಯ, ನಮ್ಮನ್ನ ಬದಲಾಯಿಸಲಿಕ್ಕೆ ಸಾಧ್ಯ. ಅಥವಾ ನಾವು ಕುಗ್ಗಿದಂತಹ ಸಂದರ್ಭದಲ್ಲಿ ನಮ್ಮ ಸುತ್ತ ನಮಗೆ ಧೈರ್ಯ ಕೊಡ್ಲಿಕ್ಕೆ ಯಾರು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಶಿಕ್ಷಣ ನಮಗೆ ಧೈರ್ಯವನ್ನ ಕೊಡುತ್ತೆ. ನನ್ನ ಜೀವನವನ್ನ ನಾನು ಮಾಡ್ತೀನಿ ಅನ್ನೋ ಅಂತ ಒಂದು ಶಕ್ತಿಯನ್ನ ಕೊಡೋ ಏಕಮಾತ್ರ ಸಾಧನ ಅಂತಂದ್ರೆ ಅದು ಶಿಕ್ಷಣ. ಇವತ್ತು ಅದು ಯಾವುದೇ ತರ ಶಿಕ್ಷಣ ಆಗಿರ್ಬೋದು, ಅದು ಔಪಚಾರಿಕ ಶಿಕ್ಷಣನಾದ್ರೂ ಆಗಿರ್ಲಿ, ಅನೌಪಚಾರಿಕ ಶಿಕ್ಷಣನಾದ್ರೂ ಆಗಿರ್ಲಿ. ಯಾಕೆಂತಂದ್ರೆ ಶಿಕ್ಷಣ ಅಂದ್ರೆ ಬರೀ ಓದೋದು, ಡಿಗ್ರಿ ತಗೊಳ್ಳೋದೇ ಅಲ್ಲ, ಯಾವ್ದೋ ಒಂದು ಕೆಲಸವನ್ನ ಮಾಡೋದನ್ನ ಕಲಿತಕ್ಕಂತಹದ್ದು, ಸ್ವಾವಲಂಬನೆಯ ಆಗ್ತಕ್ಕಂತಹ ಆ ಒಂದು ದಾರಿಯನ್ನು ಕೂಡ ನಾವು ಶಿಕ್ಷಣ ಅಂತ ಕರಿತೀವಿ. ಸೊ ಹಾಗಾಗಿ ಎಲ್ಲರೂ ದಯಮಾಡಿ ಎಲ್ಲಾ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನ ಕೊಡಿ. ಅವರು ತಮ್ಮ ಸ್ವಾವಲಂಬನೆಯನ್ನ ಅವ್ರಿಗೆ ಕಲಿಸ್ಕೊಡಿ. ಇದರಿಂದಾಗಿ ಜೀವನದಲ್ಲಿ ಎಂತಹದ್ದೇ ಕಷ್ಟ ಬರಲಿ, ಏನೇ ಬರಲಿ, ಅದನ್ನ ಅವರು ಎದುರಿಸಿ ನಮ್ಮ ಸಮಾಜಕ್ಕೆ ಉತ್ತಮ ಪ್ರಜೆ ಆಗ್ತಾರೆ. ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಇನ್ನು ಮತ್ತೊಂದು ನಾನು ಹೇಳೋದಾದ್ರೆ, ಗುರುಗಳ ಬಗ್ಗೆ ಹೇಳೋದಾದ್ರೆ, ಎಂತಹದ್ದೇ ಪರಿಸ್ಥಿತಿಯಲ್ಲೂ ಎಂತಹದ್ದೇ ಸಂದರ್ಭದಲ್ಲೂ ನಮ್ಮ ಏಳಿಗೆಯನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೆದೇ ಇರ್ತಕ್ಕಂತಹವರು ಜೀವನದಲ್ಲಿ ಇಬ್ರು ವ್ಯಕ್ತಿಗಳನ್ನ ನಾವು ನೋಡ್ತೀವಿ. ಒಂದು ನಮ್ಮ ಪೇರೆಂಟ್ಸ್, ಇನ್ನೊಂದು ನಮ್ಮ ಟೀಚರ್ಸ್. ಒಂದು ಸಂದರ್ಭದಲ್ಲಿ ಪೇರೆಂಟ್ಸ್ ಕೂಡ ಅನ್ಕೊಂಡ್ಬಿಡ್ಬೋದೇನೋ, ನಮ್ಮಪ್ಪ ಅಮ್ಮ ನನ್ನ ಮಕ್ಳಿಗೆ ಕೊಟ್ಟಂತಹ ಸೌಲಭ್ಯವನ್ನ ಕೊಟ್ಟಿದ್ರೆ ನಾನು ಏನಾದ್ರೂ ಸಾಧನೆ ಮಾಡ್ತಿದ್ದೆ ಅಂತ. ಬಟ್ ಟೀಚರ್ಸ್ ನೆವರ್ ದೆ ಫೆಲ್ಟ್ ಲೈಕ್ ದಟ್. ಅವ್ರು ಯಾವಾಗ್ಲೂ ತುಂಬಾ ಖುಷಿ ಪಡ್ತಾರೆ, ಯಾವತ್ತೂ ಜಲಸ್ ಮಾಡಲ್ಲ. ಹೆಚ್ಚು ಅವರ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಸಾಧನೆಯನ್ನ ಮಾಡಿದ್ರೆ, ಹೆಚ್ಚು ಹೆಚ್ಚು ಬೆಳೆದ್ರೆ ತುಂಬು ಹೃದಯದಿಂದ ಸಂಭ್ರಮಿಸ್ತಕ್ಕಂತಹವ್ರು, ಅದನ್ನ ಒಪ್ಪಿಕೊಳ್ತಕ್ಕಂತಹವ್ರು, ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನ ಕೂಡ ಕೊಡ್ತಕ್ಕಂತಹವ್ರು ಟೀಚರ್ ಒಬ್ರೆ. ಅಂತಹ ಶಿಕ್ಷಕರು ನನ್ನ ಜೀವನದಲ್ಲಿ ಹಲವಾರು ಜನರು ಇದ್ದಾರೆ. ಸೊ ಅವರ ಎಲ್ಲರ ಹೆಸರನ್ನ ತಗೊಳ್ಳಿಕ್ಕೆ ಆಗದೆ ಇರಬಹುದು, ಬಟ್ ನನ್ನ ಜೀವನದಲ್ಲಿ ಮಾರ್ಗದರ್ಶನವನ್ನ ಮಾಡಿ ನನಗೆ ಶೈಕ್ಷಣಿಕವಾಗಿ ಹಾಗೂ ವೃತ್ತಿಪರವಾಗಿ ನನಗೆ ಒಂದು ಸ್ಥೈರ್ಯವನ್ನ ನೀಡಿರ್ತಕ್ಕಂತಹ ನನ್ನೆಲ್ಲಾ ಗುರುಗಳಿಗೆ ಈ ಒಂದು ವಿಡಿಯೋ ಅರ್ಪಣೆ. ಇನ್ನೊಂದು, ಅಂತಹ ಗುರುಸ್ಥಾನವನ್ನ ಪಡೆಯೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಪುಣ್ಯ ಮಾಡಿರ್ಬೇಕು ಅಂತಾನೆ ನಾನು ಹೇಳ್ತೀನಿ. ಸೊ ಅಂತಹ ಗುರುಸ್ಥಾನವನ್ನ ನನಗೆ ನನ್ನೆಲ್ಲ ವಿದ್ಯಾರ್ಥಿಗಳು ಯಾರೆಲ್ಲ ಕೊಟ್ಟಿದ್ದೀರೋ, ಸೊ ನಿಮಗೂ ಕೂಡ ನಾನು ಸದಾ ಋಣಿಯಾಗಿರ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಗುರುವಿನ ಋಣವನ್ನ ಯಾವುದೇ ಕಾರಣಕ್ಕೂ ನಾವು ತೀರಿಸಲಿಕ್ಕೆ ಆಗೋದಿಲ್ಲ. ಅಂತಹ ನನ್ನ ಗುರುಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು ಮತ್ತು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.